ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸ್ವೀಟ್ ಪೊಂಗಲ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಅದರಲ್ಲೂ ನಾನು ಮಾಡ್ತಿರೋ ಈ ರೆಸಿಪಿನ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ತುಂಬಾ ಇಷ್ಟಪಟ್ಟು ತಿಂತೀರಾ ಎಲ್ಲರೂ. ಇವಾಗ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ರೈಸ್ ತಗೋತಾ ಇದ್ದೀನಿ. ರೈಸ್ ನ ಹಾಕೋತಾ ಇದ್ದೀನಿ. ಹಾಗೆ ಸೇಮ್ ಗ್ಲಾಸ್ ಅಲ್ಲೇನೆ ಹೆಸರು ಬೇಳೆ ಮುಕ್ಕಾಲ್ ಭಾಗ ಹೆಸರು ಬೇಳೆನ ತಗೋತಾ ಇದ್ದೀನಿ. ಸೇಮ್ ಗ್ಲಾಸ್ ಅಲ್ಲೇ ಮುಕ್ಕಾಲ್ ಭಾಗ ತಗೊಳ್ಳಿ. ಎರಡನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ಕುಕ್ಕರ್ಗೆ ಹಾಕೊಳ್ಳಿ. ಇದಕ್ಕೆ ನೀವು ಬೇಕು ಅಂದ್ರೆ ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಮತ್ತೆ ಚಿತ್ಕವರೆ ಕೂಡ ಹಾಕೋಬಹುದು. ಇವಾಗ ಒಂದು ಗ್ಲಾಸ್ ಮತ್ತೆ ಮುಕ್ಕಾಲ್ ಗ್ಲಾಸ್ ಹೆಸರು ಬೇಳೆ ಮತ್ತೆ ರೈಸ್ಗೆ ನಾನು 3.5 ಗ್ಲಾಸ್ ಅಷ್ಟು ನೀರ್ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ಬೇಳೆ ಬೇಯೋದಕ್ಕೂ ಸ್ವಲ್ಪ ನೀರ್ ಎಕ್ಸ್ಟ್ರಾ ಬೇಕು. ಅದಕ್ಕೇನೆ 3.5 ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ. ಇವಾಗ ಇದು ಕೂಗೋ ಅಷ್ಟರಲ್ಲಿ ನಾವು ಇದಕ್ಕೆ ಏನೇನ್ ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 3-4 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ 4 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಮತ್ತೆ ಇದಕ್ಕೆ ನಾನು ಕ್ಯಾಶು ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಾದಾಮಿನೂ ಅಷ್ಟೇ ಅದನ್ನ ಈ ತರ ಜಜ್ಕೊಂಡು ಅದನ್ನು ಕೂಡ ಪೀಸ್ ಮಾಡ್ಕೊಂಡಿದ್ದೀನಿ. ಎರಡನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆದ್ಮೇಲೆ ದ್ರಾಕ್ಷಿ ಹಾಕೊಳ್ಳಿ. ಮೊದ್ಲೇ ದ್ರಾಕ್ಷಿ ಹಾಕೊಂಡ್ರೆ ಸೀದೋಗುತ್ತೆ. ಅದಕ್ಕೆ ಕ್ಯಾಶು ಮತ್ತೆ ಬಾದಾಮಿ ಫ್ರೈ ಆದ್ಮೇಲೆ ನೋಡಿ ದ್ರಾಕ್ಷಿನ ಈ ತರ ದಪ್ಪ ದಪ್ಪ ಉಬ್ಬು ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಅದಕ್ಕೆ ನಾನು 1/2 ಲೀಟರ್ ಮಿಲ್ಕ್ ಹಾಕೋತಾ ಇದ್ದೀನಿ. ಮಿಲ್ಕ್ ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಕುಕ್ಕರ್ ಅಲ್ಲಿ ಇಟ್ಕೊಂಡಿದ್ದೀರ ರೈಸ್ ಮತ್ತೆ ಹೆಸರು ಬೇಳೆ ಎರಡನ್ನೂ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಚೆನ್ನಾಗಿ ಈ ತರ ಆಗಿರ್ಬೇಕು. ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಹಾಲೆಲ್ಲ ಕಡಿಮೆ ಆದ್ಮೇಲೆ ಇವಾಗ ಬೆಲ್ಲ ಹಾಕೊಳ್ಳಿ. ಸಿಮ್ಮಲ್ಲಿ ಇಟ್ಬಿಟ್ಟು ಬೆಲ್ಲ ಹಾಕೊಳ್ಳಿ. ಯಾಕೆಂದ್ರೆ ತುಂಬಾ ಉರಿ ಎತ್ತಿ ಬೆಲ್ಲ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಅದಕ್ಕೇನೆ ಸಿಮ್ಮಲ್ಲಿ ಇಟ್ಬಿಟ್ಟು ಬೆಲ್ಲ ಹಾಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕೋತಾ ಇದ್ದೀನಿ. ಒಂದ್ 5-6 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೀವು ಟೇಸ್ಟ್ ನೋಡಿ ಬೆಲ್ಲ ಸಾಲಿಲ್ಲ ಅಂದ್ರೆ ಇನ್ನೂ ಹಾಕೋಬಹುದು. ಅದಕ್ಕೆ ನಾನು ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಪೊಂಗಲ್ಗೆ ಮಿಲ್ಕ್ ಯೂಸ್ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ನೀರಲ್ಲಿ ಹಾಕಿ ಮಾಡಿದ್ರು ಅದು ಬೇರೆ ತರ ಟೇಸ್ಟ್ ಬರುತ್ತೆ. ಮಿಲ್ಕ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಮೇಲ್ಗಡೆ 1-2 ಸ್ಪೂನ್ ತುಪ್ಪ ಹಾಕೊಳ್ಳಿ. ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ವೆರಿ ವೆರಿ ಟೇಸ್ಟಿ ಪೊಂಗಲ್, ಸ್ವೀಟ್ ಪೊಂಗಲ್ ರೆಡಿ ಆಗಿದೆ. ಈಗ ಇದನ್ನ ಬೌಲ್ಗೆ ಹಾಕೊಂಡು ಸರ್ವ್ ಮಾಡಿ. ಈ ರೆಸಿಪಿನ ಮನೆಯಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.